ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ. ನಾವು ಸಹ ಆರಾಮದೀವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಗೃಹ ಪ್ರವೇಶದ ನೆಕ್ಸ್ಟ್ ಡೇ ವ್ಲಾಗ್ ಇದು. ಹಿಂದಿನ ದಿನದ ವ್ಲಾಗಲ್ಲಿ ನೀವು ನೋಡಿರ್ಬೋದು ಏನೆಲ್ಲ ಶಾಸ್ತ್ರ ಮಾಡಿದ್ವಿ ಅಂತೇಳಿ. ದಿನದ ಶಾಸ್ತ್ರಗಳು, ಗಂಗೆ ಪೂಜೆ ಅವು ಇವು ಅಂತ ಇದ್ದೇ ಇರುತ್ತಲ್ಲ, ಆ ಶಾಸ್ತ್ರನ ಇಲ್ಲಿ ಮಾಡ್ತಿದ್ದಾರೆ. ಮೊದಲಿಗೆ ಇಲ್ಲಿ ಗಂಗೆ ಪೂಜೆನ ಮಾಡಿ ಲಕ್ಷ್ಮಿನ ಕೂಡಿಸೋದು ಪೂಜೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆಗೆ ಹೊರಡ್ತಾ ಇದ್ದೀವಿ ನಾವು. ಮೊದಲಿಗೆ ರಾಜಯೋಗದ ಮುಹೂರ್ತದಲ್ಲಿ ಹಾಲು ಉಗ್ಸಿ ಗಂಗೆ ಪೂಜೆನ ಎಲ್ಲ ಮಾಡಿ ಮುಗಿಸಿದ್ರು. ಹೊಳೆಗೋಗಿ ಅದು ಗಂಗೆ ಪೂಜೆ ಮಾಡ್ತಾರಲ್ಲ, ಅದೆಲ್ಲ ಮಾಡಿ ಶಾಸ್ತ್ರನ ಮಾಡಿದರು. ಈಗ ಮತ್ತೆ ಗೃಹ ಪ್ರವೇಶ ಮಾಡ್ತಿದ್ದೀವಿ ಅಂತ ಹೇಳಿ ಮತ್ತೆ ಗಂಗೆ ಪೂಜೆ ಮಾಡಬೇಕು ಅಂಥೇಳಿ ಸ್ವಾಮಿಯವರು ಹೇಳಿದ್ರಿಂದ ಅಲ್ಲೇ ಮನೆ ಮುಂದೆನೇ ನಲ್ಲಿ ಇರುತ್ತಲ್ಲ, ಆ ನಲ್ಲಿಗೆ ಗಂಗೆ ಪೂಜೆ ಮಾಡಿ ಕೊಡ ಹೊತ್ಕೊಂಡು ಹೋಗ್ತಿದ್ದೀವಿ ನಾವಿವಾಗ. ನಮ್ಮ ಕಡೆ ಅಂದರೆ ನಮ್ಮ ಊರ ಕಡೆ ಪದ್ಧತಿ ಅಥವಾ ನಮ್ಮ ಮನೆ ಪದ್ಧತಿನೋ ನನಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ. ಮನೆ ಮಗಳು ಅಥವಾ ಸೊಸೆ ಅಂದರೂ ಇದನ್ನು ಹೋಗಬೇಕಂತೆ ಕೊಡನ. ಹಾಗಾಗಿ ನಾನು ಹೊರ್ತಾ ಇದ್ದೀನಿ. 2 ಮನೆ ಗೃಹ ಪ್ರವೇಶ ಇರೋದ್ರಿಂದ ಅಂದರೆ ನಮ್ಮ ಮಮ್ಮಿಯವ್ರ ಮನೆಗೆ ನಾನು ಹೊರ್ತಾ ಇದ್ದೀನಿ. ನಮ್ಮ ಅಂಟಿಯವ್ರ ಮನೆಗೆ, ತೆಳಗಿನ ಮನೆಗೆ ನಮ್ಮ ಅತ್ತೆಯವರು ಹೊರ್ತಾ ಇದ್ದಾರೆ. ಸೋದರತ್ತೆ ಅಂದರೆ ನಮ್ಮ ಅಪ್ಪಾಜಿಯ ಅಕ್ಕ, ಅವ್ರು ಹೊರ್ತಾ ಇದ್ದಾರೆ. ಅವರು ಮನೆ ಮಗಳಾಗಬೇಕಲ್ಲ, ಹಾಗಾಗಿ ತೆಳಗಿನ ಮನೆಗೆ ಅವ್ರು ಹೊರ್ತಾ ಇದ್ದಾರೆ, ಮೇಲಿನ ಮನೆಗೆ ನಾನು ಹೊರ್ತಾ ಇದ್ದೀನಿ. ಇಲ್ಲಿ ಕೇಲಿಟ್ಟು ಮತ್ತು ಎಲೆ ಇಟ್ಟು ಕಾಯಿ ಇಟ್ಟು ಎಲ್ಲನೂ ದೇವರಿಗೆ ಅಣಿ ಮಾಡ್ತಾ ಇದ್ದಾರೆ. ಉಡಿ ತುಂಬ್ತಾರೆ. ಉಡಿನ ಅದನ್ನು ತೆಗೆದೇನೆ ಕೊಡ ಹೊತ್ಕೊಂಡು ಹೋಗಬೇಕು. ಮಾಮ ನೋಡಿಕೆ ಸುಂದರ ಮೇಕಪ್ ಸಾಮಾನು ನೋಡಿ. ಅಲ್ಲೋ ನೀನ್ ತೆಗೆದು ಕೊಡ ಅವನಿಗೆ ಡ್ರೆಸ್ನಾಗಿಂದ ಸೋಪ ಪಕ್ಕಕ್ಕೆ ಹಂಗ ಒಂದಿಚ್ಚಿ ಮುಂದಕ್ಕೆ ಹೋಗು. ಅಪ್ಪನು ಅದ್ರಾಗ ಹೋದವನು ಅವನು ಎದ್ರಿ ಕಣ್ಣಿ ಕಾಣಂಗಿಲ್ಲ. ಓಪನ್ ಆಗ್ಬೇಕು. ಓಂ ಸರ್ವದೇವಾನಂ ಧೂಪೋಯಂ ಮೃದುರ್ಯದಾಂ ಇಲ್ಲಿ ತಳಗಿನ ಮನೆ ಕೇಲೇನಿದೆಯಲ್ಲ, ಅಲ್ಲೇ ಹೊರಗೆ ಇಟ್ಟು ಪೂಜೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಮೇಲಿನ ಮನೆಗೆ ನಾನು ಕೇಲ್ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಯಾರ ಪೂಜೆ ಮಾಡ್ರಿ, ಯಾರ ಜನ
ಜಲ್ದಿ ಮಾಡ್ರಿ ಪಡ್ಲಿಗೆ ಅವು ಮತ್ತೆ ತರೋದಕ್ಕೆ ಯಾರ್ಯಾಗ ಒಬ್ರು ಮೈ ತಗೊಂಡು ಮಾಡಿ ಕಲ್ಲು ಹಾಂ ಹಾಂ ತಗೊಂಡಿರಿ ಫೋನ್ ಈಗ ಅವ್ರು ಫೋನ್ ಮಾಡಿದ್ರೆ ಯಾವ್ದಾರು ಒಂದು ಬರುತ್ತೆ ಕಳಸೈತೆ ರೆಡಿ ಕಳಿಸೈತೆ ತರ್ಬೇಕ ಇಲ್ಲೊಂದೈತೆ ಎರಡು ಕೈ ಹಿಡ್ಕೊಂಡು ಜೀತಾಗ ಹಿಡ್ಕೊಂಡ ಓಂ ಗಜಾನನ ಪದ್ಮಾರ್ಗಂ ಗಜಾನನಮಹರ್ನಿಶಮ್ಮನೇಕದಂತವಕ್ತಾರ ಏಕದಂತಂ ಉಪಾಸ್ಮಹೇ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ವರಶುಕ್ರಾಯ ದೇವಚಾರಾಹ ವೇಗೇ ಓಂ ಕುಲದೇವತಾಭ್ಯೋ ನಮಃ ದಾನವಾಹನಾದೇ ಪೂಜಾಂ ಓಂ ರಾಜ್ಯಂ ನರಾದ ಸಮರ್ಪಿತಂ ನರಸ್ತೋ ಅವಿರಾಧ ಸಾಧುರದಾನೋ ವರಾದಕ್ಷಿಣೇ ರಾಭೇ ಸೌವೇನ ಬ್ರಹ್ಮಶಾದೆ ಆರತಿ ಬಿಟ್ಲು ಸರ್ವಾಯ ಮಹಾದೇವಾಯ ದೇವೋ ನಮಃ ಶಿವಸಾಂಬಲೇ ನಮಃ ಪಾರ್ವತೇ ಶಿವಹರ ನಮಃ ವೆಂಕಟೇಶ್ವರ ಮಹಾರಾಜಿಗೆ ಬಸವೇಶ್ವರ ಮಹಾರಾಜಿಗೆ ಗಣಪತ್ಯಮ್ಮ ಮಹಾರಾಜಿಗೆ ರಾಮಾಯ ಸಮಸ್ತ ದೇವತಾ ಮಹಾರಾಜಿಗೆ ಜೈಮಂಗಲಂ ಜೈ ನಮಃ ಪಾರ್ವತೇ ಶಿವ ಮಾಧವನೋ ಸ್ಥಿರಗೊಳಿ ಸೇರುವರೆಗೆ ಒಂದು ನಿಮಿಷ ಕಳಿಸ್ಬೇಡ್ರಿ ಸಮಯ ಬರ್ತೀನಿ ಅಲ್ಲ ಅಲ್ಲ ಸಮರ ಅಲ್ಲಿ ಆಕಳು ತಿನ್ನಾಗಿರೋ ಒಳಗೆ कैमरा के चलते आरती मंदिर ले
ನಡೀಪ ನೀವು ಬಾಗಿಲು ಪೂಜೆ ಮುಗಿಸಿ ಹೊತ್ಕೊಂಡು ಬಂದಿರೋ ಕೇಳನ್ನ ದೇವ್ರ ಮನೆಗೆ ಹೋಗಿ ಜಗಲಿ ಮೇಲಿಟ್ಟು ಬಂದ್ವಿ. ನೆಕ್ಸ್ಟ್ ಇವಾಗ ವಿಷ್ಣು ಲಕ್ಷ್ಮಿ ಪೂಜೆ ಮತ್ತು ಮಾಡ್ತಾ ಇದ್ದಾರೆ ಇಲ್ಲಿ. ಆ ಪೂಜೆಗೆ ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿ ಕೂತ್ಕೊಂಡಿದ್ರು. ತಳಗಿನ ಮನೆಯಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಅಂಕಲ್ಲು ಕೂತ್ಕೊಂಡಿದ್ರು ವಿಷ್ಣು ಲಕ್ಷ್ಮಿ ಪೂಜೆಗೆ. ಈ ಪೂಜೆ ಅಂದರೆ ವಿಷ್ಣು ಲಕ್ಷ್ಮಿ ಪೂಜೆ ಆಲ್ಮೋಸ್ಟ್ 1.5 ಅವರ್ ಆಯಿತು ಪೂಜೆ ಮುಗಿಯೋಷ್ಟೊತ್ತಿಗೆ. ಫುಲ್ ವಿಡಿಯೋ ಮಾಡಿದರೆ ತುಂಬ ಲೆಂದಿ ಆಗುತ್ತೆ ಅಂಥೇಳಿ ಚಿಕ್ಕ ಚಿಕ್ಕದಾಗಿ ವಿಡಿಯೋನ ಮಾಡಿದ್ದೀನಿ ಅಷ್ಟೇ. ಅಕಸ್ಮಾತಾಗಿ ಈ ವಿಡಿಯೋ ಏನಾದರೂ ತುಂಬಾ ಲೆಂದಿ ಆಯಿತು ಅಂದರೆ ದಯವಿಟ್ಟು 2 ಪಾರ್ಟನ್ನಾಗಿ ಮಾಡ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. जीतानामधेयस्य मुखनक्षत्रोऽङ्गरारोजातोद्भवस्य उत्तरानामधेयस्य सुरेशनामधेयस्य मुखनक्षत्रोऽङ्गरारोजातोद्भवस्य धनुश्रीनामधेयस्य मुखनक्षत्रोऽङ्गरारोजातोद्भवस्य सुमन्नामधेयस्य मुखनक्षत्रोऽङ्गरारोजातोद्भवस्य राकेशनामधेयस्य मुखनक्षत्रोऽङ्गरारोजातोद्भवस्य निहारनामधेयस्य मुखनक्षत्रोऽङ्गरारोजातोद्भवस्य नितिन्नामधेयस्य मुखनक्षत्रोऽङ्गरारोजातोद्भवस्य अस्य सहकुटुम्बवर्गस्य अस्य श्रीमन्रोग शालिवाहन शिके 1946ನೇಯ ಕ್ರೋಧಿ ನಾಮ ಸಂವತ್ಸರೆ दक्षिणायने हेमन्तर्दो कार्तिकमासे कृष्णपक्षे पंचमे तिथौ मघानक्षत्रे वासरस्तु शुक्रवासर युक्तायां अस्यां शुभतिथौ अस्य सहकुटुम्ब वर्गस्य क्षेम स्थैर्य धैर्य वीर्य विजय अभय आयुः आरोग्य भाग्य महादैश्वर्य भोगैश्वर्य सकल ऐश्वर्य नवनिधि अभिवृद्ध्यर्थं धर्म अर्थ काम मोक्ष चतुर्विध फल पुरुषार्थ प्राप्त्यर्थं नवनव जनित संचित सूचित आगामी सकल आदि भौतिक आदि दैविक आध्यात्मिक त्रिविध तापत्रय निवारणार्थं सकल कंटकादि गंडांतरादि दुर्दोष निवारणार्थं शारीरिक मानसिक दैहिक बाधित सकल व्याधि रोग पीड़ित दुर्दोष बाधक निवारणार्थं जलपीड़ित मृत्युभय अपमृत्युभय अग्निभय जलभय राजभय अधिकारभय विषजन्तुभय स्त्रीभयादि निवारणार्थं सकाले सदाकाले पुत्र पौत्रादि सर्वे जनानां आयुरारोग्य अभिवृद्ध्यर्थं मम गृहे समस्त वास्तु दोष ग्रह दोष संपूर्ण दोष निवारणार्थं बलैः प्रयुज्यमान दुर्मंत्र दुर्यंत्र दुस्तंत्रादि माटामंत्र वामाचारिक
सकलदोष निवारणार्थं विवाहादि कल्याणादि संतानादि विद्याभ्यासादि शुभमंगल कार्याणां सिद्ध्यर्थं मम दिननित्य उद्योग व्यापार अधिकार व्यवहार कृषि व्यवसायादि सर्वस्थाने दिने दिने ವಿಷ್ಣು ಲಕ್ಷ್ಮಿ ಪೂಜೆ ಆದಮೇಲೆ ಇಲ್ಲಿ ನವಗ್ರಹ ಪೂಜೆನ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹ ನಮ್ಮ ಮಮ್ಮಿ ಮತ್ತು ನಮ್ಮ ಅಪ್ಪಾಜಿ ಕೂತ್ಕೊಂಡಿದ್ದಾರೆ ತಳಗಿನ ಮನೆಯಲ್ಲಿ. ಅದೇ ಪ್ರಕಾರ ಆಂಟಿ ಮತ್ತು ಅಂಕಲ್ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಸೇಮ್ ಮೇಲೆ ಏನು ಪೂಜೆ ಇದೆಯೋ ತಳಗೂ ಸಹ ಅದೇ ಪೂಜೆ. ಈ ನವಗ್ರಹ ಪೂಜೆನೂ ಸಹ ಒಂದು 3/4 ಗಂಟೆ ಟೈಮ್ ತಗೊಳ್ತು ಪೂಜೆ ಮುಗಿಯೋಕ್ಕೆ. ಅಷ್ಟು ಪೂಜೆದು ವಿಡಿಯೋ ಹಾಕಬೇಕು ಅಂದರೆ ತುಂಬ ಲೆಂದಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ. ओम नमः सूर्याय नमः नमस्कारं च कृत्वा ಅದೇ ರೀತಿಯಾಗಿ ಎರಡನೇ ಸ್ಥಾನವನ್ನು ಹೊಂದಿರತಕ್ಕಂಥ ಯಾರಪ್ಪ ಅಂತ ಹೇಳಿದ್ರೆ ಚಂದ್ರಗ್ರಹ ಅಂತ ಹೇಳ್ತೇವೆ. ಈ ಚಂದ್ರಗ್ರಹ ಏನ್ ಮಾಡಿರ್ತಕ್ಕಂಥನು ಅಂತ ಹೇಳಿದ್ರೆ ತಂಪು ಕಾರಕನಾಗಿರ್ತಕ್ಕಂಥನು. ಈ ನವಗ್ರಹ ಇರ್ತಕ್ಕಂಥಳು ಚಂದ್ರಗ್ರಹ ಒಂದು ಬಿಳಿ ವರ್ಣದ ಬಟ್ಟೆ ಅಕ್ಕಿ ಧಾನ್ಯವನ್ನು ಹೊಂದಿರತಕ್ಕಂಥದ್ದು. ಈ ಧಾನ್ಯ ಯಾಕೆ ಇಡಬೇಕಪ್ಪ ಅಂತ ಹೇಳಿದ್ರೆ ಸ್ವಾಮಿಗೆ ಉಣ್ಣಾಕಿಲ್ಲ ಅಂತಲ್ಲ, ಗೋಧಿ ಉಷ್ಣ ಇದೆಯಾ, ಅದೇ ರೀತಿಯಾಗಿ ಸೂರ್ಯನಿಗೆ ಪ್ರಿಯವಾಗಿರ್ತಕ್ಕಂಥ ಉಷ್ಣ ವಸ್ತು, ಕೆಂಪು ಒಂದು ಬಣ್ಣ ಪ್ರಿಯವಾಗಿರ್ತಕ್ಕಂಥದ್ದು. ಚಂದ್ರನು ತಾನು ತಂಪು ಕಾರಕನಾದ್ದರಿಂದ ನೀನು ಅಕ್ಕಿ ಆವಾಗಲೇ ಹೇಳಿದಾಗೆ ವಿಡಿಯೋ ತುಂಬ ಲಾಂಗ್ ಆಯಿತು ಅಂದರೆ 2 ಪಾರ್ಟನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ದೆ. ತುಂಬಾ ಲಾಂಗ್ ಆಗಿದೆ ವಿಡಿಯೋ. ಎಲ್ಲ ವಿಡಿಯೋದು ಪೂಜೆದು ವಿಡಿಯೋ ಹಾಕಬೇಕು ಅಂದರೆ ತುಂಬಾ ಲೆಂದಿ ಆಗುತ್ತೆ. ಹಾಗಾಗಿ 2 ಪಾರ್ಟನ್ನಾಗಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಒತ್ತಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಮನೇಲೂ ಸಹ ಇದೇ ರೀತಿ ಪದ್ಧತಿ ಮಾಡ್ತೀರಾ ಅಥವಾ ಬೇರೆ ರೀತಿ ಇದೆಯಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೆಯಲ್ಲಿ ಮಾಡೋ ಪದ್ಧತಿ ನಮ್ಮ ಮನೆ ಮಾಡೋ ಪದ್ಧತಿ ಒಂದೇನಾ ಅಂತ ನೋಡೋಣ.